ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬೀನ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಅದರ ಮೇಲೆ ಸ್ವಲ್ಪ ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ನೀವೇನಾದ್ರು ಆ ಪ್ರೀವಿಯಸ್ ವಿಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ಚೆಕ್ ಮಾಡಿರಿ. ಹಾಗೆಯೇ ನೀವು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೈಮರಿ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ವೆರಿ ಸ್ಮಾಲ್ ಟಾಪಿಕ್ ಇದು, ಬೇಗ ಕವರ್ ಮಾಡಿಬಿಡೋಣ. ಇದನ್ನು ಏನಪ್ಪ ಅಂತಂದರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಬೀನ್ ಅನೋಟೇಷನ್ಸ್ನ ಯೂಸ್ ಮಾಡಿದ್ವಿ. ಸೊ ನಮ್ಮ ಕ್ಲಾಸಲ್ಲಿ ಏನಾದರೂ ಬೀನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಏನಾದರೂ ಬೀನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಬೀನ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ನಾವು ಸೇಮ್ ಟೈಪ್ ಇರೋ ಬೀನ್ಸ್ನ ಮಲ್ಟಿಪಲ್ ಬೀನ್ಸ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಲೆಟ್ಸ್ ಸೇ ಸಪೋಸ್ ಒಂದು ಪೇಮೆಂಟ್ ಅಂತ ಒಂದು ಬೀನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು, ಹೌದಾ ನಾವು. ಸೊ ನಾವು ಅಲ್ಲೇನು ಮಾಡಿದ್ವಿ, ನಾವು ಮಲ್ಟಿಪಲ್ ಬೀನ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು @ಬೀನ್ ಯೂಸ್ ಮಾಡಿಕೊಂಡು. ಸೊ ಅದನ್ನು ನಾವೇನಾದರೂ ಮಲ್ಟಿಪಲ್ ಬೀನ್ಸ್ನ ಕ್ರಿಯೇಟ್ ಮಾಡಿದಾಗ, ನಮಗೆ ಸ್ಪ್ರಿಂಗ್ ಅಪ್ಲಿಕೇಶನ್ನ ರನ್ ಮಾಡಿದಾಗ, ಅದನ್ನೇನಾದ್ರು ಗೆಟ್ ಬೀನ್ನ ಯೂಸ್ ಮಾಡಿ ನಾವು ಫೆಚ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಮಗೆ ಆಂಬಿಗ್ಯೂಟಿ ಇಶ್ಯೂಸ್ ಬರ್ತಿತ್ತು. ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ನಾವು ಬೀನ್ ನೇಮ್ನ ಪ್ರೊವೈಡ್ ಮಾಡ್ತಾ ಇದ್ವಿ. ಇಲ್ಲ ಅಂದರೆ ನಾವು ಬೀನ್ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಮೆಥಡ್ ನೇಮ್ ಏನು ಕೊಟ್ಟಿದ್ವಲ್ಲ ಆ ಮೆಥಡ್ ನೇಮ್ನ ಯೂಸ್ ಮಾಡಿಬಿಟ್ಟು ನಾವು ಫೆಚ್ ಮಾಡ್ತಾ ಇದ್ವಿ. ಬಟ್ ಅದೇ ರೀತಿ ನಾವು ಸಪೋಸ್ ಮಲ್ಟಿಪಲ್ ಬೀನ್ಸ್ ಇದ್ದಾಗ, ಸೇಮ್ ಟೈಪಿನ ಮಲ್ಟಿಪಲ್ ಬೀನ್ಸ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ, ಯಾವುದಾದ್ರೂ ಒಂದು ಬೀನಿಗೆ ನಾನು ಡಿಫಾಲ್ಟ್ ಆಗಿ ಸೆಟ್ ಮಾಡ್ಬೋದು. ಓಕೆನಾ. ಆ ಒಂದು ಡಿಫಾಲ್ಟ್ ಬೀನ್ನ ಸೆಟ್ ಮಾಡೋದಕ್ಕೆ ನಾವು ಪ್ರೈಮರಿ ಅನೋಟೇಷನ್ಸ್ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಾನೊಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಬೀನ್ಸ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಪೇಮೆಂಟ್ ಬೀನ್ಸ್. ಅಲ್ಲಿ 3-4 ಬೀನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ, ಪೇಮೆಂಟ್. ಸೊ ಅದರಲ್ಲಿ ನಾನು ಹಾಗೆ ಅಪ್ಲಿಕೇಶನ್ನ ರನ್ ಮಾಡಿದೆ ಅಂತಂದರೆ ನನಗೆ ಆಂಬಿಗ್ಯೂಟಿ ಇಶ್ಯೂಸ್ ಬರುತ್ತೆ, ನೋ ಯುನೀಕ್ ಬೀನ್ ಎಕ್ಸೆಪ್ಷನ್ ಅಂತ ಬರುತ್ತೆ. ಬಟ್ ನಾನು ಅದೇ ಯಾವುದಾದ್ರೂ ಒಂದು ಬೀನಿಗೆ ಪ್ರೈಮರಿ ಅನೋಟೇಷನ್ ಆ್ಯಡ್ ಮಾಡಿದೆ ಅಂತಂದರೆ ನಮಗೆ ಯಾವುದೇ ಥರ ಎಕ್ಸೆಪ್ಷನ್ ಬರಲ್ಲ. ಬೈ ಡಿಫಾಲ್ಟಾಗಿ ಆ ಒಂದು ಬೀನ್ ನನಗೆ ಫೆಚ್ ಆಗುತ್ತೆ. ಗೆಟ್ ಬೀನ ನಾನು ಏನು ಕಾಲ್ ಮಾಡ್ತೀನಲ್ಲ ಆವಾಗ ಆ ಒಂದು ಬೀನೇ ನನಗೆ ರಿಟ್ರೀವ್ ಆಗುತ್ತೆ. ಏನಕ್ಕೆ, ನಾವು ಅದನ್ನು ಪ್ರೈಮರಿ ಅನೋಟೇಷನ್ ಆಗಿ ಆ್ಯಡ್ ಮಾಡಿರ್ತೀವಿ. ಆ ಒಂದು ಬೀನಿಗೆ ನಾವು ಪ್ರೈಮರಿ ಅನೋಟೇಷನ್ ಆ್ಯಡ್ ಮಾಡಿರ್ತೀವಿ. ಸೊ ಅದು ಬೈ ಡಿಫಾಲ್ಟಾಗಿ ಆ ಡಿಫಾಲ್ಟ್ ಬೀನನ್ನು ನಮಗೆ ಫೆಚ್ ಮಾಡಿಕೊಡುತ್ತೆ. ಓಕೆನಾ. ಸೊ ಇದನ್ನು ಎಕ್ಸಾಂಪಲಲ್ಲಿ ಡಿಸ್ಕಸ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ನಾನು ಮುಂಚೆಗೆ ಹೇಳ್ದಂಗೆ ಒಂದು ಪೇಮೆಂಟ್ ಅಂತ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀವಿ, ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಒಂದು ಪ್ರೊವೈಡರ್ ನೇಮ್ನ ಆ್ಯಡ್ ಮಾಡಿದ್ದೀವಿ, ಅದೇ ರೀತಿ ಸೆಟರ್ಸ್ ಮತ್ತು ಗೆಟರ್ಸ್ ಆ್ಯಡ್ ಮಾಡಿದ್ದೀವಿ, ಹೌದಾ. ಸೊ ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಏನಪ್ಪ, ಆ್ಯಪ್ ಒಂದು ಕಾನ್ಫಿಗರೇಷನ್ ಫೈಲ್ನ ಕ್ರಿಯೇಟ್ ಮಾಡಬೇಕು. ಆ ಕಾನ್ಫಿಗರೇಷನ್ ಫೈಲಲ್ಲಿ ಯಾವುದೆಲ್ಲ ಬೀನ್ಸ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಬೇಕು. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ 3 ಬೀನ್ಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ, ಸೇಮ್ ಟೈಪ್ ಇರೋದೆ. ಓಕೆನಾ. ಪೇಮೆಂಟ್ ಟೈಪಿನ 3 ಬೀನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ. ಇದು ಫಸ್ಟ್ನೇ ಬೀನ್, ಇದು ಸೆಕೆಂಡ್ನೇ ಬೀನ್, ಹಾಗೆಯೇ ಇದನ್ನು ಥರ್ಡ್ನೇ ಬೀನ್. ಬಟ್ ಬೇರೆ ಬೇರೆ ಪ್ರೊವೈಡರ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. ಫಸ್ಟ್ನೇ ಬೀನಿಗೆ ಪ್ರೊವೈಡರ್ ಪೇಪಾಲ್ ಆ್ಯಡ್ ಮಾಡಿದ್ದೀನಿ, ಸೆಕೆಂಡ್ನೇ ಪ್ರೊವೈಡರ್ಗೆ ಪೇಟಿಎಮ್ ಆ್ಯಡ್ ಮಾಡಿದ್ದೀನಿ, ಥರ್ಡ್ ಪ್ರೊವೈಡರ್ಗೆ ರೇಸರ್ ಪೇ ಆ್ಯಡ್ ಮಾಡಿದ್ದೀನಿ. ಓಕೆನಾ. ಅದಾದಮೇಲೆ ನಾನು ಮೇನ್ ಅಪ್ಲಿಕೇಶನಲ್ಲಿ, ನಾನು ಅಪ್ಲಿಕೇಶನ್ ಎಲ್ಲಿ ರನ್ ಮಾಡ್ತೀನಲ್ಲ ಅಲ್ಲೇನು ಮಾಡಿದ್ದೀನಿ, ನಾನು ಫಸ್ಟು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾವುದು, ಅನೋಟೇಷನ್ ಕಾನ್ಫಿಗ್ ಅಪ್ಲಿಕೇಶನ್ ಕಂಟೆಕ್ಸ್ಟ್ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಕಾನ್ಫಿಗರೇಷನ್ ಫೈಲ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ context.getName ಕೊಟ್ಟಾಗ payment.class ಅಂತ ಕೊಡ್ತೀನಿ. ಅವಾಗ ನಮಗೆ ಏನು ಎಕ್ಸೆಪ್ಷನ್ ಏನು ಬರುತ್ತೆ, ನಮಗೆ ಯುನೀಕ್ ಬೀನ್ ಎಕ್ಸೆಪ್ಷನ್ ಬರುತ್ತೆ. ನೋ ಯುನೀಕ್ ಬೀನ್ ಎಕ್ಸೆಪ್ಷನ್ ಅಂತ ಬರುತ್ತೆ. ನೋ ಯುನೀಕ್ ಬೀನ್ ಎಕ್ಸೆಪ್ಷನ್ ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ. ನೀವೇನಾದರೂ ಆ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿಲ್ಲ ಅಂತಂದರೆ ಫಸ್ಟ್ ಅದನ್ನು ಚೆಕ್ ಮಾಡಿರಿ. ನಮಗೆ ಈ ಥರ ಒಂದು ಎಕ್ಸೆಪ್ಷನ್ ಬರುತ್ತೆ. ಇದನ್ನು ರಿಸಾಲ್ವ್ ಮಾಡ್ಲಿಕ್ಕೆ ನಾವೇನು ಮಾಡಿದ್ವಿ, ಒಂದು ಐದರ್ ನಾವು ಫೆಚ್ ಮಾಡ್ಬೇಕಾದ್ರೆ ಏನು ಆ್ಯಡ್ ಮಾಡ್ಬೋದಾಗಿತ್ತು, ಒಂದು ಮೆಥಡ್ ನೇಮ್. ಇಲ್ಲಿ ಬೀನ್ಸ್ಗೆ ನಾವೇನು ಮೆಥಡ್ ನೇಮ್ನ ಕೊಟ್ಟಿದ್ವಲ್ಲ ಈ ಮೆಥಡ್ ನೇಮ್ನ ನಾವು ಪಾಸ್ ಮಾಡ್ಬೋದು. ಅಥವಾ ನಾವೇನು ಮಾಡ್ಬೋದು, ಯುನೀಕ್ ಬೀನ್ ನೇಮ್ಸ್ನ ಕೊಡ್ಬೋದು. ಬೀನಿಗೆ ನೇಮ್ ಅಂತ ಕೊಟ್ಬಿಟ್ಟು ಈ ನಾವು ಬೀನ್ ನೇಮ್ನ ಪಾಸ್ ಮಾಡ್ತಿದ್ವಿ. ಆ ನೇಮನ್ನು ನಾವೇನು ಮಾಡ್ತಿದ್ವಿ, ಇಲ್ಲಿ ಮೇನ್ ಅಪ್ಲಿಕೇಶನ್ ಒಳಗಡೆ ಪಾಸ್ ಮಾಡ್ತಾ ಇದ್ವಿ. ಬಟ್ ಈಗ ನಾನೇನು ಮಾಡ್ಬೋದಪ್ಪ ಅಂತಂದರೆ, ಇದರಲ್ಲಿ ಯಾವುದಾದ್ರೂ ಒಂದು ಡಿಫಾಲ್ಟ್ ಬೀನ ನಾನು ಫೆಚ್ ಮಾಡಬೇಕು ಅಂತಂದರೆ, ಅದು ಆಂಬಿಗ್ಯೂಟಿ ಇದ್ರೂ ಪರವಾಗಿಲ್ಲಪ್ಪ, ನನಗೆ ಡಿಫಾಲ್ಟ್ ಬೀನ್ನ ಕೊಡು ಅಂತ ನಾನು ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಕೇಳ್ಬೋದು. ಸೊ ಸಪೋಸ್ ನಾನೇನು ಮಾಡ್ತೀನಿ, ಇಲ್ಲಿ ರೇಸರ್ ಪೇ ಏನಿದೆ ಅಲ್ಲ ಆ ಬೀನಿಗೆ ನಾನು ಪ್ರೈಮರಿ ಅನೋಟೇಷನ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ಪ್ರೈಮರಿ ಅನೋಟೇಷನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಗೆಟ್ ಬೀನ ನಾನು ಕಾಲ್ ಮಾಡ್ತೀನಲ್ಲ, ಗೆಟ್ ಬೀನ್ payment.class ಅಂತ ಏನು ಕಾಲ್ ಮಾಡಿದಾಗ ಆಟೋಮೆಟಿಕಲಿ ನನಗೆ ಯಾವ ಬೀನ್ ಬರುತ್ತೆ ಅಂತಂದರೆ ಎಕ್ಸೆಪ್ಷನ್ ಬರಲ್ಲ ನನಗೆ. ಇನ್ಸ್ಟೆಡ್ ಆಗಿ ಈ ಬೀನ್ ನನಗೆ ಫೆಚ್ ಆಗುತ್ತೆ, payment2 ಆ ಬೀನ್ ನನಗೆ ಫೆಚ್ ಆಗುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಪ್ರಿಂಟ್ ಮಾಡೋಕೆ ಹೋದಾಗ payment.get ಪ್ರೊವೈಡರ್ ನೇಮ್ ಪ್ರಿಂಟ್ ಮಾಡಿದಾಗ ನನಗೆ ಇಲ್ಲಿ ರೇಸರ್ ಪೇ ಅಂತ ಪ್ರಿಂಟ್ ಆಗುತ್ತೆ. ಸೊ ನಮ್ಮ ಮೇನ್ ಉದ್ದೇಶ ಏನಪ್ಪ, ಪ್ರೈಮರಿ ಅನೋಟೇಷನ್ ಯೂಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಬೀನನ್ನು ನಾನು ಡಿಫಾಲ್ಟಾಗಿ ಸೆಟ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಪ್ರೈಮರಿ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಇದನ್ನು
ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ವಿಜುವಲ್ ಸ್ಟುಡಿಯೋ ಇಂಟೆಲಿಜಿ ಐಡಿಯಾನ ಓಪನ್ ಮಾಡಿಬಿಟ್ಟು ಅಲ್ಲಿ ಸೇಮ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ. ನಿಮಗೆ ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ. ಆಲ್ರೆಡಿ ನಾನು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಪ್ರಾಜೆಕ್ಟ್ ಓಪನ್ ಮಾಡ್ತೀನಿ. ಸೊ ಆ ಪ್ರಾಜೆಕ್ಟ್ ಏನಂತಂದರೆ ಪ್ರೈಮರಿ ಅನೋಟೇಷನ್ ಅಂತ. ಸೊ ನೋಡ್ಬೋದು, ಪ್ರೈಮರಿ ಅನೋಟೇಷನ್ ಅಂತ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಸೇಮ್ ನೀವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅಂತಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋಸ್ನ ಚೆಕ್ ಮಾಡಿರಿ, ನೀವು ಈಸಾಗಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ ನಾನು ಯಾವುದೇ ಥರ ಎಕ್ಸ್ಟ್ರಾ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ಒಂದು ಪ್ರೈಮರಿ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ. ವೆಬ್ ಡಿಪೆಂಡೆನ್ಸಿನ ನೋಡ್ಬೋದು, ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಅದಾದಮೇಲೆ ಸೇಮ್ ಆ್ಯಪ್ ಕಾನ್ಫಿಗ್ ಇದೆ. ಆ್ಯಪ್ ಕಾನ್ಫಿಗಲ್ಲಿ 3 ಬೀನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಪೇಮೆಂಟ್ 1, ಪೇಮೆಂಟ್ 2 ಆ್ಯಂಡ್ ಪೇಮೆಂಟ್ 3. ಓಕೆನಾ, ಆಲ್ ಆರ್ ಸೇಮ್ ಟೈಪ್, ಎಲ್ಲ ಸೇಮ್ ಟೈಪ್ ಬಿನ್ನೇ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಪೇಮೆಂಟ್ ಹೌದಾ. ಬಟ್ ಎಲ್ಲದಕ್ಕೂ ಪ್ರೊವೈಡರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಒಂದು ಪೇಪಾಲ್ ಪ್ರೊವೈಡರು, ಇನ್ನೊಂದು ಪೇಟಿಎಮ್ ಪ್ರೊವೈಡರು, ಹಾಗೆಯೇ ರೈಸರ್ ಪೇ ಪ್ರೊವೈಡರ್. ನಾನೀಗ ಇದನ್ನು ಹಾಗೆ ಡೈರೆಕ್ಟಾಗಿ ರನ್ ಮಾಡಿದೆ ಅಂತಂದರೆ, ಸಪೋಸ್ ಈಗ ಮೇನ್ ಫೈಲಲ್ಲಿ ನಾನು ಏನು ಮಾಡ್ತೀನಿ, ಕಂಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆನಾ, ಕಂಟೆಕ್ಸ್ಟ್ ಏನು ಮಾಡುತ್ತೆ, ಒಂದು ಮೆಮೊರಿ ಲೊಕೇಶನ್ನ ಅದು ಮೆಮೊರಿ ಥರ ಅದೊಂದು ಲೋಡ್ ಮಾಡುತ್ತೆ ಮೆಮೊರಿನ. ಓಕೆನಾ, ಅದರೊಳಗಡೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಬೀನ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ನಾನೇನು ಮಾಡ್ತೀನಿ, context.getBean. ಓಕೆನಾ, ಈಗೇನು ಮಾಡ್ತೀನಿ, ಆ ಒಂದು ಪೇಮೆಂಟ್ ಬೀನ್ನ ನಾನು ಗೆಟ್ ಮಾಡ್ತೀನಿ, payment.class. ಈಗೇನು ಮಾಡ್ತೀನಿ, ನನಗೆ ವಾಪಸ್ಸು ಪೇಮೆಂಟ್ ರಿಟರ್ನ್ ಆಗುತ್ತೆ. ಪೇಮೆಂಟ್, ಲೆಟ್ಸ್ ಕಾಲ್ ದಿಸ್ ಪೇಮೆಂಟ್. ಸೇವ್ ಮಾಡ್ತೀನಿ. ಈಗ ಜಸ್ಟ್ ನಾನು ಹಾಗೆ ಅಪ್ಲಿಕೇಶನ್ನ ರನ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಸೊ ನಾನು ಜಸ್ಟ್ ಅಪ್ಲಿಕೇಶನ್ನ ರನ್ ಮಾಡ್ತಿದ್ದೀನಿ. ಸೊ ಇದು ಆಲ್ರೆಡಿ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ, ನಮಗೆ ಆಂಬಿಗ್ಯೂಟಿ ಎಕ್ಸೆಪ್ಷನ್ ಬರುತ್ತೆ. ನಾನು ಹೇಳಿದ ನೋ ಯುನೀಕ್ ಬೀನ್ ಡೆಫಿನೇಷನ್ ಎಕ್ಸೆಪ್ಷನ್. ಸೊ ಆಬ್ವಿಯಸ್ಲಿ ನಮಗೆ ಈ ಎಕ್ಸೆಪ್ಷನ್ ಬಂದೇ ಬರುತ್ತೆ. ಸೊ ಇದನ್ನು ನಾವು ರಿಸಾಲ್ವ್ ಮಾಡಲಿಕ್ಕೆ ಏನು ಮಾಡ್ಬೋದು, ಒಂದು ಬೀನ್ ನೇಮ್ನ ಪ್ರೊವೈಡ್ ಮಾಡ್ಬೋದು. ಓಕೆನಾ, ಅಥವಾ ಆ ಒಂದು ಬೀನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಮೆಥಡ್ ನೇಮ್ಸ್ ಏನು ಕೊಟ್ಟಿದ್ದಲ್ಲ ಆ ಮೆಥಡ್ ನೇಮ್ಸ್ನ ಪಾಸ್ ಮಾಡ್ಬೋದು. ಬಟ್ ಇನ್ನೊಂದು ಏನು ಮಾಡ್ಬೋದಪ್ಪ ಅಂತಂದರೆ, ನಾವು ನನಗೆ ಆಂಬಿಗ್ಯೂಟಿ ಇದ್ರೂ ಪರವಾಗಿಲ್ಲಪ್ಪ, ಅದಿಷ್ಟರಲ್ಲಿ ಯಾವುದಾದ್ರೂ ಒಂದು ಡಿಫಾಲ್ಟ್ ಬೀನ್ನ ನನಗೆ ಕೊಡುವಂಥ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಕೇಳ್ಬೋದು. ಸೊ ಅದನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದರೆ, ನಾವೇನು ಆ್ಯಪ್ ಕಾನ್ಫಿಗಲ್ಲಿ ಬೀನ್ ಅನೋಟೇಷನ್ ಆ್ಯಡ್ ಮಾಡಿದ್ವಲ್ಲ, ಯಾವ್ದಾರು ಒಂದು ಬೀನಿಗೆ ನಾವು ಪ್ರೈಮರಿ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಓಕೆನಾ, ಪ್ರೈಮರಿ ಅನೋಟೇಷನ್ ಅಗೇನ್ ಇಟ್ ಈಸ್ ಫ್ರಮ್ ದಿ context.annotation ಪ್ಯಾಕೇಜ್. ಓಕೆನಾ, ಈಗ ಆ್ಯಡ್ ಮಾಡಿದ ಮೇಲೆ ಈ ಒಂದು ಬೀನ್ ಡಿಫಾಲ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಾವು ಇದರಲ್ಲಿ ಆಂಬಿಗ್ಯೂಟಿ ಇದ್ರೂ ಕೂಡ ಪರವಾಗಿಲ್ಲ, ಸ್ಪ್ರಿಂಗ್ ಫ್ರೇಮ್ವರ್ಕ್ ಏನು ಮಾಡುತ್ತೆ, ಈ ಸೇಮ್ ಬೀನನ್ನೇ ಫೆಚ್ ಮಾಡುತ್ತೆ. ಈಗ ನಾನೇನು ಮಾಡ್ತೀನಿ, ಇಲ್ಲಿ system.out.println payment.get ಪ್ರೊವೈಡರ್ ನೇಮ್. ಓಕೆನಾ, ಸೇವ್ ಮಾಡಿ. ಈಗ ನಾನು ಇದನ್ನು ರನ್ ಮಾಡಿದೆ ಅಂತಂದರೆ, ಓಕೆ ಫಸ್ಟು ಸ್ಟಾಪ್ ಮಾಡ್ತೀನಿ. ಓಕೆ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಆಬ್ವಿಯಸ್ಲಿ ನನಗೆ ಡಿಫಾಲ್ಟ್ ರೇಸರ್ ಪೇನೇ ಬರುತ್ತೆ. ಸೊ ಈ ಒಂದು ಪರ್ಪಸ್ಸಿಗೋಸ್ಕರ ನಾವು ಪ್ರೈಮರಿ ಅನೋಟೇಷನ್ಸ್ನ ಯೂಸ್ ಮಾಡ್ತೀವಿ. ಹಾಗಂತ ನೀವು ಪ್ರೈಮರಿ ಅನೋಟೇಷನ್ನ ಮಲ್ಟಿಪಲ್ ಬೀನ್ಸಿಗೆ ಆ್ಯಡ್ ಮಾಡಲಿಕ್ಕಾಗಲ್ಲ. ಓಕೆನಾ, ಲೆಟ್ಸ್ ಸೇ ಸಪೋಸ್ ಇಲ್ಲಿದೆ ಆ್ಯಪ್ ಕಾನ್ಫಿಗಲ್ಲಿ ನಾನು ಏನು ಮಾಡ್ತೀನಿ, ಪ್ರೈಮರಿ ಅನೋಟೇಷನ್ನ ಪೇಟಿಎಮ್ ಇದೆಯಲ್ಲ ಅಲ್ಲೂ ಕೂಡ ಆ್ಯಡ್ ಮಾಡ್ತೀನಿ. ಓಕೆನಾ, ಇವಾಗ ನಾನು ಸ್ಟಾಪ್ ಮಾಡ್ತೀನಿ. ಈಗ ರನ್ ಮಾಡ್ತೀನಿ. ಸೊ ಈಗ ನೋಡ್ಬೋದು ನನಗೆ ಎಕ್ಸೆಪ್ಷನ್ ಬರುತ್ತೆ. ಈಗ ಫ್ರೇಮ್ವರ್ಕಿಗೆ ಕನ್ಫ್ಯೂಷನ್ ಆಗುತ್ತೆ. ನೋ ಯೂನಿಕ್ ಬೀನ್ ಡೆಫಿನೇಷನ್ ಎಕ್ಸೆಪ್ಷನ್, ನೋ ಕ್ವಾಲಿಫೈಯಿಂಗ್ ಬೀನ್ ಫಾರ್ ಪೇಮೆಂಟ್ 1, ಪೇಮೆಂಟ್ 2. ಓಕೆನಾ, ಸೊ ನನಗೆ ಯಾವ ಬೀನಿಂದ ಫೆಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ಪ್ರೈಮರಿ ಅನೋಟೇಷನ್ ಯಾವುದಾದ್ರೂ ಒಂದು ಬೀನಿಗೆ ನೀವು ಆ್ಯಡ್ ಮಾಡಬೇಕು. ಮಲ್ಟಿಪಲ್ ಟೈಪ್ಸ್ ಆಫ್ ಬೀನ್ಸ್ ಇದ್ದಾಗ ಯಾವುದಾದ್ರೂ ಒಂದು ಟೈಪಿಗೆ ನೀವು ಪ್ರೈಮರಿನ ಆ್ಯಡ್ ಮಾಡಿದ್ವಿ ಅಂತಂದರೆ ಅದು ಡಿಫಾಲ್ಟ್ ಬೀನಾಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಇದಿಷ್ಟು ಪ್ರೈಮರಿ ಅನೋಟೇಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ ಯು.